ನೋಡಿ, ಬಿಜೆಪಿಯವರು ರಾಜಕೀಯಕ್ಕೋಸ್ಕರವಾಗಿ ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಕ ಬಂದವರು ಯಾರು? ಅವರ ಫುಡ್ ಸೆಕ್ಯೂರಿಟಿ ಆಕ್ಟ್ ತಕ ಬಂದವರು ಮನಮೋಹನ್ ಸಿಂಗ್ ಅವರು. ಆಗ ಇದೇ ಬಿಜೆಪಿ ಸೀನಿಯರ್ ಲೀಡರು ಮುರಳಿ ಮನೋಹರ್ ಜೋಶಿ ಏನ್ ಭಾಷಣ ಮಾಡಿದ್ದಾರೆ? ಫುಡ್ ಸೆಕ್ಯೂರಿಟಿ ಆಕ್ಟ್ ವಿರೋಧ ಮಾಡಿ ಭಾಷಣ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಗೊತ್ತಾ? ಇಟ್ ಇಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್, ಇಟ್ ಇಸ್ ಎ ವೋಟ್ ಸೆಕ್ಯೂರಿಟಿ ಆಕ್ಟ್ ಅಂತ ಭಾಷಣ ಮಾಡಿದ್ದಾರೆ. ಯಾರು ಮಾತಾಡಿರೋದು? ಮಿಸ್ಟರ್ ಮುರಳಿ ಮನೋಹರ್ ಜೋಶಿ, senior leader of the BJP. When this act was introduced in the parliament, in Rajya Sabha, he made this comment and called Food Security Act as Vote Security Act. That means to say they opposed the very Food Security Act, BJP. What right they have? What moral right they have? Number one. Number two, ಕರ್ನಾಟಕದಲ್ಲಿ ಫ್ರೀ 5 ಕೆಜಿ ಅಕ್ಕಿ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡೋಕೆ ಯಾರು ಮಾಡಿದ್ದು? ಯಾರ್ರೀ? 7 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಫ್ರೀಯಾಗಿ ಕೊಡ್ಬೇಕು ಅಂತ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ. ಅದನ್ನ 7 ಕೆಜಿಯಿಂದ 5 ಕೆಜಿಗಳು ಇಷ್ಟವ್ರು ಯಾರು? 7 ಕೆಜಿಯಿಂದ 5 ಕೆಜಿಗಳು ಇಷ್ಟವ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ. ಮಿಸ್ಟರ್ ಅಶೋಕ ವಾಸ್ ಇನ್ ಹಿಸ್ ಕ್ಯಾಬಿನೆಟ್. ಮಿಸ್ಟರ್ ಅಶೋಕ now is a leader of the opposition. He was in the ಯಡಿಯೂರಪ್ಪ's cabinet. ಯಾಕೆ ಹೋಗಿ 2 ಕೆಜಿ ಕಮ್ಮಿ ಮಾಡ್ಬಿಟ್ರಲ್ಲ? ಯಾಕೆ ಬಾಯಿ ಉಸಿರೆತ್ತಲಿಲ್ಲ? ಬಿಜೆಪಿ ಅವರು ಯಾಕೆ ಮಾತಾಡ್ಲಿಲ್ಲ? ಯಾಕೆ 2 ಕೆಜಿ ಕಡಿಮೆ ಮಾಡಿದ್ರು? ನೀವು ಕೇಳಬೇಕು. ನೀವು ಕೇಳೋದಿಲ್ಲ. ಇವೆಲ್ಲ ನೀನು ಇತಿಹಾಸ ಮರ್ತು ಬಿಡ್ತೀರಿ ನೀವು. ಅಲ್ಲ ಹೇಳಮ್ಮ, ನೀನ್ ಯಾವತ್ತಾರು ಕೇಳಿದ್ಯಾನಮ್ಮ? 7 ಕೆಜಿಯಿಂದ 5 ಕೆಜಿಗೆ ಯಾಕೆ ಇಳಿಸಿದ್ರು ಅಂತ ಕೇಳಿದ್ಯಾ? ನೋ, ಇಟ್ ಈಸ್ ನಾಟ್ ದಟ್. ಯು ಮಸ್ಟ್ ಆಸ್ಕ್ ದಿ ಫ್ಯಾಕ್ಟ್ಸ್. These are the facts. This is what happened. This is BJP people who opposed the Food Security Act, none other than Murali Manohar Joshi, who is a senior leader, tall leader of the BJP, who opposed the act and called this act as Right Security Act. Right Security, Vote Security Act. Vote Security Act. And they have reduced from 7 kgs of rice, which I was giving, to 5 kgs. Why? ಬಡವರ ಬಗ್ಗೆ ಬಹಳ ಮಾತಾಡೋದು ಬಹಳ ಸುಲಭ. ಫುಡ್ ಆಹಾರ ಪದಾರ್ಥಗಳನ್ನ ಫ್ರೀಯಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು? Who has decided? Who brought this scheme? It is ಸಿದ್ದರಾಮಯ್ಯ. ಈಗ ನಾವು ಏನು ಅಂತ ಹೇಳಿದೀವಿ ಅಂತಂದ್ರೆ, ಯಾರು ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇಯಿ ಇದ್ದಾರೆ, ಅವ್ರ ಹತ್ರ ಕೊಡಬೇಡಿಯಪ್ಪ. ಅವ್ರನ್ನ APL ಕಾರ್ಡ್ ಕೊಡಿ, ಕಳಿಸಿ ಅಂತ ಹೇಳಿದೀವಿ. ಬಡವರಿಗೆಲ್ಲ ಕೊಡಬೇಕಾಗಿರೋದು. ಇದು ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿರೋದು ಬಡವರಿಗೋಸ್ಕರ ಅಲ್ಲ. ಗೌರ್ಮೆಂಟ್ ಎಂಪ್ಲಾಯಿಗೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೊಡೋರಿಗೆ ಅವರು ಆರ್ ದಿ ಎಲಿಜಿಬಲ್? ದಟ್ಸ್ ವಾಟ್ ವಿ ಆರ್ ಡೂಯಿಂಗ್.